ಸರ್, ನನ್ನ ಹೆಸರು ತುಕಾರಾಮ್ ಬಿ ಚಿತ್ತಾಪುರ್ ಬಿ ಶ್ಯಾಮ್ ಸುಂದರ ಪ್ರೌಢಶಾಲೆಯ ಮುಖ್ಯ ಗುರುಗಳು. ಕಲಬುರಗಿ ಜಿಲ್ಲೆಯ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸುಮಾರು 1.5 ವರ್ಷದಿಂದ ಈ ನಮ್ಮ ಅನುದಾನಿತ ಶಾಲೆಗಳು 33 ಇದ್ದು, ಇಲ್ಲಿ ನಾವು ಯಾವುದೇ ಒಂದು ಪತ್ರ ವ್ಯವಹಾರ ಆಗಿರಲಿ, ನಮ್ಮ ವೇತನ ಬಿಲ್ ಆಗಿರಲಿ, ಟೈಮ್ ಬೌಂಡ್ ಆಗಿರಲಿ, ಅರಿಯರ್ಸ್ ಆಗಿರಲಿ, ಪ್ರತಿಯೊಂದು ನಾವು ಕೊಟ್ಟೇವೆ ಅಂತಂದರೆ ಅದು ಸಕಾಲದಲ್ಲಿ ಮಾಡಿಕೊಡ್ತಕ್ಕಂಥದ್ದು ಇಲ್ಲೇ ಇಲ್ಲ. ಇಲ್ಲಿ ಕಾರಣ ಏನಂತಂದ್ರೆ, ನಾವು ಒಂದ್ಸಲ ಭೇಟಿಯಾದರೆ ಮರುದಿನ ಬರುವ ತಕ್ಕ ನನ್ನ ಬಳಿ ಬಂದಿಲ್ಲ ಅಂತಕ್ಕಂಥದ್ದು, ಹಾರಿಕೆ ಉತ್ತರಗಳನ್ನು ನೀಡಿ ಕೊಟ್ಟಂತ ಡಾಕ್ಯುಮೆಂಟ್ಸ್ಗಳನ್ನು ಕಳಿತಕ್ಕಂಥದ್ದು. ಈ ಒಂದು ಇಲ್ಲಿ ನಮ್ಮ ಸೇವಾ ಪುಸ್ತಕಗಳು ಕೂಡ ಮಾಯ ಆಗಿರ್ತಕ್ಕಂಥ ಉದಾಹರಣೆಗಳವ. ಮತ್ತು ನಾವೇನಾದ್ರೂ ಒಂದು ಯಾವುದೇ ಒಂದು ಸತ್ಯದ ಕಾಗದ ಕೂಡ ಬಂದರೆ ಅದಕ್ಕೆ ದುಡ್ಡು ಕೇಳ್ತಕ್ಕಂಥ ಅವ್ಯವಸ್ಥೆಯನ್ನ ಇಲ್ಲಿದೆ. ಮತ್ತು ಪ್ರತಿ ತಿಂಗಳು ನಾವು ದುಡಿದಂತ ಒಂದು ವೇತನವನ್ನ ತೆಗೆದುಕೊಳ್ಬೇಕಾಗಿತ್ತಂದ್ರೆ ಒಂದು ದಿವಸನೂ ಕೂಡ ನೀವು ಈ ಟ್ರ್ಯಾಕ್ ಅನ್ನ ತೆಗೆದು ನೋಡ್ರಿ, ಒಂದು ದಿವಸ ಕೂಡ 1ನೇ ತಾರೀಕು ಪಗಾರ ಆಗಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಯಾಕಂದ್ರೆ ಎಲ್ಲಾ ನಮ್ಮ ಬಡ ಶಿಕ್ಷಕರು, ಮೊಟ್ಟ ಮೊದಲನೇದಾಗಿ ನಾವು ಅನುದಾನಿತ ಶಾಲೆಯಲ್ಲಿ ಕಷ್ಟದಿಂದ ಬರ್ತಕ್ಕಂಥ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇರೋದ್ರಿಂದ ನಮ್ಮ ಮನೆ ಮಠ ಎಲ್ಲ ನಾವು ಸರ್ಕಾರಿ ಪಗಾರದಲ್ಲಿ ಕಟ್ಕೊಂಡ್ರೆ ಅದು ಬ್ಯಾಂಕಿನ ಮೂಲಕ ಕಟ್ಟಬೇಕಾಗಿತ್ತಂದ್ರೆ ಅಲ್ಲಿನೂ ಕೂಡ ನಮಗೆ ದಂಡ ಹಾಕಿ 500,000 ರೂಪಾಯಿಗಳನ್ನ ನಾವು ಬ್ಯಾಂಕಿಗೆ ಕಟ್ತಕ್ಕಂಥ ಪರಿಸ್ಥಿತಿ ತಂದಿಟ್ಟಿರ್ತಕ್ಕಂಥ ಉದಾಹರಣೆ ಈ BO ಆಫೀಸ್ ಇದೆ. ನಾವು ಇದನ್ನ ಹಲವಾರು ಸರಿ ನಮ್ಮ BO ಅವರಿಗೆ ಹೇಳಿದ್ರು ಕೂಡ ಅದನ್ನು ಕ್ರಮ ಕೈಗೊಳ್ತೀನಿ, ಅದನ್ನ ನೋಡ್ತೀನಿ ಅಂತಕ್ಕಂಥ ಹಾರಿಕೆ ಉತ್ತರ ನೀಡಿ ಯಾವುದೇ ಅನುದಾನಿತ ಸೆಕ್ಷನ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಅವರು ಇಲ್ಲಿ ಪ್ರಯತ್ನ ಮಾಡಿಲ್ಲ. ಆದ್ದರಿಂದ ಇಲ್ಲಿ ಅವಧಿ ಮುಗಿದಿರ್ತಕ್ಕಂಥ ಉದಾಹರಣೆಗಳು ಇಲ್ಲಿದೆ ಮತ್ತು ಬಹಳಷ್ಟು ಅವ್ಯವಸ್ಥೆ ಇದೆ. ಇದನ್ನ ಸರಿಪಡಿಸ್ತಕ್ಕಂಥದ್ದು ಇಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ನಡೆದ್ರು ಕೂಡ ಕ್ಯಾರೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲ್ಲಿ ಬಂದು ಒದಗಿದೆ. ಆದ್ರಿಂದ ಇವರ ಮೇಲೆ ಸೂಕ್ತ ಕ್ರಮ ಆಗಬೇಕು. ಫಾರ್ ಎಕ್ಸಾಂಪಲ್, ನನ್ನ ಶಾಲೆಯ ಒಂದು ಬಿಲ್ ಅನ್ನ ತೆಗೆದಿದ್ದಾರೆ. ಈ ಬಿಲ್ಲಿನ ಟೋಕನ್ ನಂಬರ್ ಮೇಲೆ ಬೇರೆ, ಒಳಗಡೆ ಬೇರೆ. ಈ ಟೋಕನ್ ನಂಬರ್ ಅನ್ನ ನಾನು DTOದಲ್ಲಿ ಹೋದಾಗ ಸರ್ ಇದು ಬಿಲ್ ಆಗಿದೆ ಅಂತ ಹೇಳ್ತಾರೆ. ಅದನ್ನ ನೋಡಿ ಬ್ಯಾಂಕಿನಲ್ಲಿ ಹೋಗಿ ಕೇಳಿದ್ರೆ ನಿಮ್ಮ ಪಗಾರನ್ನ ಜಮಾ ಆಗಿಲ್ಲ ಅಂತ ಹೇಳ್ತಾರೆ. ಅದನ್ನ ಬಂದು ನಾನು DTOದಲ್ಲಿ ಮತ್ತೊಂದು ಇದಕ್ಕೆ ಹಚ್ಚಿ ಇನ್ನೊಂದು ಟೋಕನ್ ಬೇಕಾಬಿಟ್ಟಿ ಟೋಕನ್ಗಳನ್ನು ಬರೆಯುವುದು. ಈ ಟೋಕನ್ ಅನ್ನ DTOದಲ್ಲಿ ಕೇಳಿದಾಗ ಈ ಟೋಕನ್ ನಂಬರ್ ಅನ್ನ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಅದನ್ನ ಇಲ್ಲಿ ಕೇಳಿದ್ರೆ ಇಲ್ಲ, ನಿಮ್ಮ ಟೋಕನ್ನೇ ಇಲ್ಲಿ ನಾವು ಕಳಿಸಿಲ್ಲ ಅಂತಕ್ಕಂಥದ್ದು. ಈ ರೀತಿ ನಾವು SSLC ಮಕ್ಕಳಿಗೆ ಪಾಠ ಬೋಧನೆ ಮಾಡೋದು ಬಿಟ್ಟು ಇಂತಹ ಒಂದು ಅವ್ಯವಸ್ಥೆಗೆ ತಿರುಗಾಡ್ತಕ್ಕಂಥ ಒಂದು ತಂದು ಒಡ್ಡಿರ್ತಕ್ಕಂಥ ಸಮಸ್ಯೆ ಈ BO ಆಫೀಸಿಂದ ಅಲ್ಲತ್ತದ. ಇಲ್ಲಿ BO ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇದರ ಬಗ್ಗೆ ನೀವು ಮೇಲಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು. ಇದು ತಪ್ಪಿತಸ್ಥ ಯಾರ್ಯಾರು ಅವರ ಮೇಲೆ ಶಿಕ್ಷೆ ಆಗಬೇಕು. ಇಲ್ಲದಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಅನುದಾನಿತ ಶಾಲೆಯ ಮುಖ್ಯ ಗುರುಗಳು ಮತ್ತು ನಮ್ಮ ಶಾಲೆಯ ವತಿಯಿಂದ, ನಮ್ಮದು ಮೊದಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಶಾಲೆ ಆಗಿರುವುದರಿಂದ ನಮ್ಮ ಮೇಲೆ ಬೇಕಂತಲೇ ಈ ರೀತಿಯಾಗಿರ್ತಕ್ಕಂಥ ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಇದರ ಮೇಲೆ BO ಅವರ ಮೇಲೆ ಆಗಿರ್ಲಿ, ಇಲ್ಲಿ ಇರ್ತಕ್ಕಂಥ ಅವನ ಸೆಕ್ಷನ್ ಕ್ಲರ್ಕ್ ಯಾರೇ ಆಗಿರ್ಲಿ, ಅವ್ರ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ನಮ್ಮ ಶಾಲೆ, ನಮ್ಮ ಇಲ್ಲಿ ಜಿಲ್ಲೆಯ ಮಂತ್ರಿಗಳಿಗೆ ಕೂಡ ಈ ಪತ್ರವನ್ನ ಕೊಡ್ತೀನಿ. ಮತ್ತೆ ಶರಣ ಪ್ರಕಾಶ್ ಸಾಹೇಬರು ಕೂಡ ಇದರ ಬಗ್ಗೆ ಅವ್ರ ಗಮನಕ್ಕೂ ಕೂಡ ತರ್ತಕ್ಕಂಥ ವಿಷಯವನ್ನ ಮಾಡಿದ್ದೀನಿ. ನಾನು ಇದು ಎಲ್ಲಾ ಲೆಟರ್ ಅನ್ನ MLCಗಳ ಲೆಟರ್ ಅನ್ನ ಹಚ್ಚಿ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ರಿ ಅಂತಕ್ಕಂಥ ಪತ್ರ ವ್ಯವಹಾರವನ್ನ ನಾವೆಲ್ಲಾ ಶಿಕ್ಷಕರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಮಧು ಬಂಗಾರಪ್ಪನವರಿಗೆ ನಾವು ಇದನ್ನ ಸಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದು ಅದರ ಒಳಗಾಗಿ 1 ವಾರ ಗಡುವು ಕೊಡ್ತೇವೆ. ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ 1ನೇ ತಾರೀಕು ಪಗಾರ ಮಾಡಿದ್ರೆ ಒಳಿತು, ಇಲ್ಲದಿದ್ರೆ ನಾವು ಇದಕ್ಕೆ ಉಗ್ರ ಹೋರಾಟ ಮಾಡಿ ಬೆಂಗಳೂರಿಗೆ ಹೋಗಿ ಶಿಕ್ಷಣ ಮಂತ್ರಿಯವರಿಗೆ ಇದು ಮನವಿಯನ್ನ ನೀಡ್ತೇವೆ. ಸರ್, ದುಡ್ಡು, ಪ್ರತಿಯೊಂದಕ್ಕೂ ದುಡ್ಡು. ಒಂದು ಕಾಗದ ಬಂದ್ರು ಕೂಡ ಇಲ್ಲಿ ದುಡ್ಡು ಬೇಕಿಲ್ಲಿ. ದುಡ್ಡು ಇರಲಾರ್ದೆ ಕೆಲಸ ಆಗ್ತಕ್ಕಂಥ ವ್ಯವಸ್ಥೆನೇ ಈ ಇಲಾಖೆ ಇಲ್ಲಿ ಈ BO ಆಫೀಸ್ ನಲ್ಲಿ ಇಲ್ಲ. ಕೆಲಸ ಮಾಡ್ತಕ್ಕಂಥವ್ರು, ಅವರು ಮಾಡಿ ಮುಗಿಸ್ತಕ್ಕಂಥವ್ರು ಒಳ್ಳೆಯವರು ಇದ್ದಾರೆ. ಇದರಲ್ಲಿ ಒಳ್ಳೆಯವರು ಕೆಲಸ ಮಾಡ್ತಾರ. ಅದಕ್ಕೆ ಮಿಗಿಲಾಗಿ ಅನೇಕ ಇಲ್ಲಿ ಆ ಕಾಂಚನದ ಕೆಲಸವನ್ನ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು, ಇಲಾಖೆ ಎನ್ಕ್ವೈರಿ ಆಗಬೇಕು. ಮತ್ತು ಇಲ್ಲಿ ತನಕ ಸರ್ 1 ವರ್ಷದಲ್ಲಿ ಅವ್ರ ಬಳಿ ಬಂದಂತ ಲೆಟರ್ಗಳೆಷ್ಟು, ಅದಕ್ಕೆ ವ್ಯವಹಾರ ಮಾಡಿರ್ತಕ್ಕಂಥ ಪತ್ರ ವ್ಯವಹಾರದ ಸಂಖ್ಯೆಗಳೆಷ್ಟು, ಅದನ್ನ ಕಡಿತವನ್ನ BO ಅವ್ರ ಮೂಲಕನೇ ಮಾಡ್ಲಿ. ಅವ್ರ ಬಳಿ ಎಷ್ಟೆಷ್ಟು ಬಂದವಂತ ಕೋರ್ಟ್ ಕೇಸ್ ಎಷ್ಟು ಇತ್ಯರ್ಥ ಮಾಡ್ಯಾರ, ಇನ್ಕ್ರಿಮೆಂಟ್ ಎಷ್ಟು ಮಾಡ್ಯಾರ, ಟೈಮ್ ಬೌಂಡ್ ಎಷ್ಟು ಮಾಡ್ಯಾರ, ಇವೆಲ್ಲ ಪ್ರತಿಯೊಂದನ್ನ ಅವರು ಕೇಳಿ.